ಅಯ್ಯೋ, ಅಕ್ಕ ಎಲ್ಲಿದ್ದಾಳೆ ಅಂತ ಕೇಳಲೇ ಇಲ್ಲ. ಅಕ್ಕನ? ನಾನು ಅಕ್ಕ ಅನ್ನ. ಗೊತ್ತಾಯ್ತು ಬಿಡಿ. ಯಾವಾಗ್ಲೂ ನಿಮ್ಗೆ ಅಕ್ಕನ ಬಗ್ಗೆನೇ ಯೋಚನೆ ಅಲ್ವಾ, ಅದಕ್ಕೆ ಹಾಗೆ ಹೇಳಿರ್ತೀರ. ಅಥರ್ವ ಅವ್ರಿಗೆ ಕಾಲ್ ಮಾಡಿ ಈಗ್ಲೇ ವಿರಾಟ್ ಬರ್ತಿರೋ ವಿಷಯ ಹೇಳ್ಬೇಕು. ಸಿಂಧು, ಹೊರಡ್ತಾ ಇದ್ದೀನಿ. ನಾವು ಹೊರಟಿದೀವಿ. ಭವಾನಿನೂ ನಿನ್ ಜೊತೆನೆ ಬರ್ತಾ ಇದ್ದಾಳ? ಇಲ್ಲ. ಮತ್ತೆ ಬರ್ತಿದೀವಿ ಅಂದೆ. ಓಹ್, ರಾಕೇಶ ಬರ್ತಿದ್ದಾನ? ಇಲ್ಲ, ಅದು ನನ್ ಫ್ರೆಂಡು ವಿರಾಟನ್ ಅವ್ರು ನನ್ ಜೊತೆ ಬರ್ತಾ ಇದ್ದಾರೆ. ವಿರಾಟ್ ಅಂತನಾ? ಹ್ಞೂ, ಅವ್ರನ್ನ ಯಾರು ಅನ್ಕೊಂಡ್ರಿ? ದಿ ಗ್ರೇಟ್ ವಸುಂಧರಾ ಬಿಲ್ಡರ್ಸ್ ಅವ್ರ ಮಗ. ಏನು, ವಿರಾಟ್ ಬರ್ತಾ ಇದ್ದಾನ? ಹೌದೌದು, ಅವ್ರು ಬರ್ತೀನಿ ಅಂದ್ರು ನಾನ್ ಕರ್ಕೊಂಡ್ ಬಂದೆ. ನೀವೇನು ಶಾಕ್ ಆಗ್ಬೇಡಿ. ಅಯ್ಯೋ ಸಿಂಧು, ಯಾಕೆ ಹೀಗೆ ಮಾಡ್ದೆ? ಅವನಿಗೇನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಅಮ್ಮನ ಹತ್ರ. ಗಾಬರಿ ಆಗ್ಬೇಡಿ, ಅವ್ರು ಏನು ಮಾಡಲ್ಲ. ಅವ್ರು ಶ್ರೀಮಂತ ಆದ್ರೂ ತುಂಬಾ ಸಿಂಪಲ್. ನಾನ್ ಮಾತಾಡ್ತೀನಿ ಕೊಡಿ. ನಾನ್ ಬರೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಕನ್ವೆ ಮಾಡ್ತೀನಿ. ಬೇಡ ಬೇಡ, ನಾವ್ ಹೇಗಿದ್ರು ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲೇ ಮಾತಾಡಿದ್ರಾಯ್ತು. ನಿಮ್ಗೆ ಅಲ್ಲೇ ಪರಿಚಯ ಮಾಡಿಸ್ತೀನಿ. ಓಕೆ, ಬಾಯ್. ಆದ್ರೂ ಅಲ್ಲಿ ವಿರಾಟ್ನ ಕರ್ಕೊಂಡು ವಿರಾಟ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಯಾರು ಕರ್ಕೊಂಡು ಹೋದ್ರು? ಯಾರು ಕಾಲ್ ಮಾಡಿದ್ದು ಅಥರ್ವ? ವಿರಾಟ್ನ ಯಾರು ಕರ್ಕೊಂಡು ಹೋಗ್ತಾರ ಅಜ್ಜಿ? ಅವನು ಹಾಸ್ಪಿಟಲ್ ಇದಾನಲ್ವಾ? ಅದನ್ನೇ ನಾನು ಕೇಳ್ತಾ ಇರೋದು ಅಥರ್ವ. ಅವನ ಆಸ್ಪತ್ರೆಲೇ ಇರೋ ಹಾಗಿದ್ರೆ ಅವನ್ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಯಾಕೆ ಬಂತು?